ಇನ್ನು ಅಯೋಧ್ಯೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನೂತನ ಶಾಖೆ ಆರಂಭ ಆಗಿದೆ. ರಾಮ ಜನ್ಮಭೂಮಿಯಲ್ಲಿ ದೇಶದ 915ನೇ ಶಾಖೆ ಕರ್ನಾಟಕ ಬ್ಯಾಂಕ್ನ ಶಾಖೆ ಆರಂಭ ಆಗಿದೆ. ರಾಮನ ಭಕ್ತರಿಗೆ ಸೇವೆ ಒದಗಿಸುವ ಉದ್ದೇಶದಿಂದ ಈ ಶಾಖೆಯನ್ನು ಆರಂಭ ಮಾಡಲಾಗಿರೋದು. ಅಯೋಧ್ಯೆಗೆ ಹೋಗುವಂತಹ ಭಕ್ತರಿಗೆ ಕರ್ನಾಟಕ ಬ್ಯಾಂಕ್ನ ಸೇವೆ ಸಿಗುತ್ತೆ. नीरज सर ಈ ಕಡೆ ನೋಡಿ ಪ್ಲೀಸ್. अब कट करेंगे. हाँ सर. ಇನ್ನೊಂದು ಅದು ಸರ್. ಅಯೋಧ್ಯೆಯಲ್ಲಿ ಆರಂಭ ಆದ ಕರ್ನಾಟಕ ಬ್ಯಾಂಕ್ನ ಶಾಖೆ ಕುರಿತು ಸ್ಥಳೀಯ ಬ್ಯಾಂಕ್ ಮ್ಯಾನೇಜರ್ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕರ್ನಾಟಕದ ಮತ್ತೊಂದು ಬ್ರಾಂಚ್ ಇನಾಗ್ರೇಷನ್ ಆಗ್ತಾ ಇದೆ. ಕರ್ನಾಟಕ ಬ್ಯಾಂಕ್. ಈ ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವವನ್ನು ಸಹಿತ ತಲುಪಿರುವಂತದ್ದು ಮತ್ತು ಅದರ ಜೊತೆಗೆ ದೇಶದ ನಾನಾ ಭಾಗಗಳಲ್ಲೂ ಸಹಿತ ಈ ಬ್ಯಾಂಕಿನ ಬ್ರಾಂಚ್ಗಳಿದಾವೆ. ಈಗ ಅಯೋಧ್ಯೆಯಲ್ಲೂ ಸಹಿತ ಹೊಸ ಬ್ರಾಂಚ್ ನ ಓಪನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮುಖ್ಯಸ್ಥರಿದ್ದಾರೆ ಕರ್ನಾಟಕ ಬ್ಯಾಂಕ್ನ. ಇಲ್ಲಿರುವಂತಹ ಅಂದ್ರೆ ಸ್ಥಳೀಯ ಮ್ಯಾನೇಜರ್ ಆಗಿರ್ಬೋದು ಅಥವಾ ಇಡಿ ಅವರಾಗಿರ್ಬೋದು ಅಥವಾ MD ಅವರಾಗಿರ್ಬೋದು ಎಲ್ಲರೂ ಸಹಿತ ಇದ್ದಾರೆ. ಇವತ್ತು ಬಹಳಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಅವ್ರ ಜೊತೆ ಏನಂದ್ರೆ ಈ ಏನೋ ಬ್ಯಾಂಕಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತೀನಿ. ಸರ್, ನಿಮಗೆ ಫಸ್ಟ್ ಗೆ ಕಂಗ್ರಾಚುಲೇಷನ್ಸ್. ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡ್ತಿದ್ದೀರಾ. ಕೃಷ್ಣ ಅವರು, ನಾನ್ ಶೇಖರ್ ರಾವ್ ಅಂತ. ಈ ಬ್ರಾಂಚ್ ಎಷ್ಟನೇ ಬ್ರಾಂಚ್ ಇದು? ಏನೋ ಯಾವ ಉದ್ದೇಶವನ್ನ ಇಟ್ಕೊಂಡು ಅಯೋಧ್ಯೆಯಲ್ಲಿ ಈ ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇರೋದು? ನಮ್ದು ಈಗ ಸುಮಾರು 900 ಮೇಲ್ ಬ್ರಾಂಚಸ್ ಇದೆ. ಈ ವರ್ಷ ಒಂದು 950 ಬ್ರಾಂಚ್ ಓಪನ್ ಮಾಡೋಣ ಅಂತ, 925 to 950 ಬ್ರಾಂಚ್ ಓಪನ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಅದರಲ್ಲಿ ಇದು ಫಸ್ಟ್ ಅಮಾಂಗ್ ದಿ ಫಸ್ಟ್ ಫ್ಯೂ ಬ್ರಾಂಚಸ್, ಇನ್ಫ್ಯಾಕ್ಟ್ ಫಸ್ಟ್ ಬ್ರಾಂಚಸ್ ಆಫ್ ದಿಸ್ ಇಯರ್ 2024 ನಾವು ಅಯೋಧ್ಯೆಯಲ್ಲಿ ಓಪನ್ ಮಾಡ್ತಿದ್ದೀವಿ. ದಿಸ್ ಪ್ಲೇಸ್ ಇಸ್ ವೆರಿ ಕ್ಲೋಸ್ ಟು ಕರ್ನಾಟಕ ಬ್ಯಾಂಕ್. ನಮ್ದು ಇದು 100th ಇಯರ್. ಆ 100th ಇಯರ್ಲಿ ಫಸ್ಟ್ ಬ್ರಾಂಚ್ ಇಲ್ಲಿ ಉದ್ಘಾಟನೆ ಮಾಡ್ತಾ ಇದೀವಿ. ಇಲ್ಲಿರೋ ಸರ್ ಹೇಳ್ದಂಗೆ ಮೇನ್ ಹೆರಿಟೇಜ್ ಟೂರಿಸಮು ಮತ್ತೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಆಮೇಲೆ ಇಲ್ಲಿ ಬರೋ ಯಾತ್ರಿಗಳಿಗೆ ಅವ್ರಿಗೆಲ್ಲ ಒಂದು ಕನ್ವೀನಿಯನ್ಸ್ ಆಗಲಿ ಅಂತ ನಾವು ಈ ಬ್ರಾಂಚ್ ಓಪನ್ ಮಾಡೋದು. ಮತ್ತು ಈ ಲೋಕಲ್ ಎಕಾನಮಿನೂ ಸಪೋರ್ಟ್ ಮಾಡೋಕ್ಕೆ ಈ ಬ್ರಾಂಚ್ ನಾವಿಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು. ದಿಸ್ ಇಸ್ ವೆರಿ ಕ್ಲೋಸ್ ಟು ಅವರ್ ಕಲ್ಚರಲ್ ರೂಟ್ಸ್ ಆಲ್ಸೋ. ನಾವು ಉಡುಪಿಯಿಂದ ಬಂದಿದ್ದೀವಿ. ಇಲ್ಲಿ ಸುಮಾರು ಉಡುಪಿ ಮಠಗಳಿದೆ, ಅವ್ರ ಜೊತೆನೂ ನಾವು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಎಕ್ಸ್ಟೆನ್ಷನ್ ಆಫ್ ಅವರ್ ಬಿಸ್ನೆಸಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿದೆ ನಿಮ್ಮ ಬ್ರಾಂಚ್ಗಳು? ನಮ್ದು ಸುಮಾರು ಎಲ್ಲ ಸ್ಟೇಟಲ್ಲೂ ಇದೆ. ಇರೋದು ಕರ್ನಾಟಕದಲ್ಲಿ 570, ಆಮೇಲೆ 14 ರೀಜನ್ ಇದೆ ಬ್ಯಾಂಕ್ಗೆ. ಅದ್ರಲ್ಲಿ 8 ರೀಜನ್ ಬಂದು ಕರ್ನಾಟಕದಲ್ಲಿದೆ, 6 ಹೊರಗೆ. ಬೊಂಬೈ ಆಗಲಿ, ದೆಹಲಿಯಲ್ಲಿ ಆಗಲಿ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಇಲ್ಲಿ UPಲೇ 11 ಬ್ರಾಂಚ್ ಇದೆ. ಸೊ ಸುಮಾರು ಆಲ್ ಓವರ್ ಇಂಡಿಯಾ ನಮ್ದು ಒಂದು ಫುಟ್ ಪ್ರಿಂಟ್ ಇರೋ ಹಂಗೆ. ಇನ್ಫ್ಯಾಕ್ಟ್ ಸರ್ ಹೇಳೋರು, ಈಗ ನಾವು ನೋಡ್ತಾ ಇರೋದು, ನಾವು ವಿ ಮಸ್ಟ್ ಬಿ ನೋನ್ ಆಸ್ ನಾಟ್ ಜಸ್ಟ್ ಕರ್ನಾಟಕ ಬ್ಯಾಂಕ್ ಬಟ್ ಭಾರತ್ ಕಾ ಕರ್ನಾಟಕ ಬ್ಯಾಂಕ್. ಅದ್ರ ಬಗ್ಗೆ ಇಲ್ಲಿ ಮುಂಚೆ ನಮ್ಮ ಜನರಲ್ ಮ್ಯಾನೇಜರು ಮಾತಾಡಿದ್ರು. ಸೊ ಆಲ್ ಓವರ್ ಇಂಡಿಯಾ ಫುಟ್ ಪ್ರಿಂಟ್ ಇರೋ ಹಂಗೆ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ನಿಮಗೆ ಕಂಗ್ರಾಚುಲೇಷನ್ಸ್. ನಿಮ್ಮ ಈ ಒಂದು ಬ್ಯಾಂಕಿನ ವೃತ್ತಿ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಏರಿಕೆ ಆಗಲಿ ಅಂತ. ಇದು ಈ ಅಯೋಧ್ಯೆಯಲ್ಲಿ ಹೊಸದಾಗಿ ಬ್ರಾಂಚ್ ಅನ್ನ ಓಪನ್ ಮಾಡಿರ್ತಕ್ಕಂತಹ ಅಧಿಕಾರಿ ಹೇಳಿದಂತಹ ಮಾತು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.